ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ನೀವೆಲ್ಲಿಂದ ಬಂದಿರುವಂಥದ್ದು, ಏನು ಹೇಳ್ತೀರಿ ಈ ಕ್ಷಣದಲ್ಲಿ ಅಂತ? ಈ ಕ್ಷಣದಲ್ಲಿ ನಾವು ರಾತ್ರಿ ಎಲ್ಲ ಬಿಗ್ ಬಾಸ್ ನೋಡಿದ್ದೀವಿ. ಆಮೇಲೆ 2-3 ತಿಂಗಳಿಂದ ನೋಡ್ದೋ, ಆದರೂ ಈ ತಿಂಗಳಲ್ಲಿ ಜಾಸ್ತಿ ನೋಡ್ದೋ ಬಿಡ್ದಂತೆ. ನಮಗೆ ಭಾರಿ ಖುಷಿ ಆಯಿತು. ಅವ್ನಿಗೇನೋ ಮೋಸ ನಡೀತದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೋ. ನಾವು ಅದರಿಂದ ಜಾಸ್ತಿ ಅವನಿಗೆ ಸಪೋರ್ಟ್ ಕೊಡಲೇಬೇಕು ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ನಾವು ಅಂಗಡಿ ಬಾಗಿಲೆಲ್ಲ ಹಾಕ್ಬಿಟ್ಟೆ. ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ ನಮ್ಮದು. ಇವನಿಗೋಸ್ಕರ ಒಂದು ಆಟ ಮಾಡ್ಕೊಂಡೆ, ಒಂದು ಬ್ಯಾನರ್ ಮಾಡ್ಕೊಂಡೆ. ಎಲ್ಲ ಅವನ್ನ ಗೆಲ್ಲಿಸ್ಬೇಕು, ಓಟ್ ಹಾಕಿದ್ರೆ ಮಾತ್ರ ಗೆಲ್ತಾನೆ ಅಂದರು. ಆಮೇಲೆ ಎಲ್ಲ ಗಲ್ಲಿಲಿ ಹೋಗಿ ಇವರ ನಮ್ಮ ಕಡೆಯವ್ರಿಗೆಲ್ಲ ಅವ್ರಿಗೆ ಓಟ್ ಹಾಕಬೇಕು, ಗಿಲ್ಲಿಗೆ ಓಟ್ ಹಾಕಬೇಕು ಅಂದ್ಬಿಟ್ಟು ನಾನು ಎಲ್ಲ ಕಡೆನೂ ಓಟ್ ಹಾಕಿಸಿ ನಾನು ಕೈಲಾದಷ್ಟು ನಾನು ದುಡ್ದೆ. ಅವನು ನಮ್ಮ ಕರ್ನಾಟಕದ ಮಗ ಅಲ್ಲ, ಇಂಡಿಯಾಕ್ಕೆ ಗಿಲ್ಲಿ ನಟ ಅಂದರೆ ಇಂಡಿಯಾಕ್ಕೆ ಮಗ, ಅವನು ದೊಡ್ಡ ಮಗ. ಅಂದರೆ ಅವನು ಹೆಸ್ರು ತಗೊಬಂದಂಗೆ, ನಾನು ಬುದ್ಧಿ ಕಂಡಂಗೆ ಯಾವ ಮುಖ್ಯಮಂತ್ರಿನೂ ಇಲ್ಲ ಕಣ್ರಿ. ಈ ಥರ ಹೆಸ್ರು ಮಾಡಿರೋ ಹುಡುಗ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವನೊಬ್ಬನೇ ನೋಡಿದ್ದು ನಾನು ಹುಟ್ಟಿದ ಮೇಲೆ. ನೀವೇ ಎಲ್ಲ ಕಡೆ ಹೋಗಿ ಕ್ಯಾಂಪೇನ್ ಮಾಡಿ ಓಟ್ ಹಾಕ್ಸಿದ್ದೀರಾ? ಓಟ್ ಹಾಕಿಸಿದ್ದೀನಿ. ನಾನು ಗಾಡಿ ಅಲ್ಲೇ ಆಟೋ ಇದೆ ನಂದು. ಬ್ಯಾನರ್ ಎಲ್ಲ ಹಾಕಿ ಕೈ ಮುಕ್ಕ ನಿಂತೀವಿ ನಾನೇ, ಓಟ್ ಹಾಕ್ಬಿಡಿ ಅಂತ. ನಾ ಬ್ಯಾನರ್ ನೋಡಿ ಇಲ್ಲಿದೆ ನಂದು. ಆ ಥರ ನಾನು ನನ್ನ ಮಗನಿಗೂ ಆ ಥರ ಕ್ಯಾನ್ವಾಸ್ ಮಾಡಿಲ್ಲ, ಆ ಥರ ಮಾಡಿದೆ. ಅವನು ನನಗೆ ನೆಗಾಡೋದು, ಅವ್ನು ಬಂದೇಟಿಗೆ ನೆಗಾಡಿ ಅದರಿಂದ ನನಗೆ ಖುಷಿ ಆಯಿತು. ಚೆನ್ನಾಗಿರ್ಬೇಕು ಅವನು. ಎಲ್ಲರ ಮನೇಲೂ ಇದೇ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬದುಕಿದ್ರೆ ನಮ್ಮ ದೇಶನೂ ಇಂಪ್ರೂವ್ ಆಗುತ್ತೆ, ಊರು ಮಂಡ್ಯ ಜಿಲ್ಲೆನೂ ಇಂಪ್ರೂವ್ ಆಗುತ್ತೆ, ಕರ್ನಾಟಕದಲ್ಲಿ ಒಂದು ಗತ್ತು ಸಿಗುತ್ತೆ. ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ. ರೈತರ ಮಗ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಎಲ್ಲರೂ ಆಶೆ ಆಗಿತ್ತು. ಈಗ ಗೆದ್ದಿದ್ದಾರೆ, ಏನು ಹೇಳ್ತೀರಾ? ಬಹಳ ಖುಷಿ ಆಯಿತು ಸರ್. ನಮಗೆ ಅವ್ನು ಗೆದ್ದದ್ದು ಬಹಳ ಖುಷಿ, ಸಂತೋಷ ಆಯ್ತು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕ್ಷಣದಲ್ಲಿ? ಎಲ್ಲ ಖುಷಿಯಾಗಿ ಮನೆ ಹತ್ರಕ್ಕೆ ಬಂದಿದ್ದೀರಾ ನೀವು? ಮನೆ ಹತ್ರಕ್ಕೆ ಬಂದ ಅದೇ ಗೆದ್ದು ನಾನು ರಾತ್ರಿ 12 ಗಂಟೆ ಟಿ ವಿ ನೋಡ್ದು. ಇದು ಗಿಲ್ಲಿ ಗೆದ್ದ ಅಂದ್ಬಿಟ್ಟು ನಮಗೆ ಬಹಳ ಖುಷಿ ಆಯಿತು. ಅದರಿಂದ ಅವ್ರ ತಂದೆ ತಾಯಿ ಮಾತಾಡಿಸ್ಕೊಂಡು ಏನೋ ಗಿಲ್ಲಿ ನೋಡ್ಕೊಂಡು ಅವ್ರ ಮನೆ ತಕ್ಕ ಹೋಯ್ದು ಬರುವ ಅಂತ ಅಂದ್ಬಿಟ್ಟು ಬಂದ ಸರ್. ಇವಿಷ್ಟು ಅವರ ಅಭಿಮಾನಿಗಳ ಮಾತುಗಳಾಗಿರುವಂಥದ್ದು. ಗೆಲ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವೋಟಿಂಗ್ ಕ್ಯಾಂಪೇನು ಮಾಡಿದ್ವಿ. ಈಗ ಆತ ಗೆದ್ದಿದ್ದಾನೆ, ಭಾಳಷ್ಟು ಖುಷಿ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಲಿ, TV9 ಮಂಡ್ಯ.